ಎಲ್ಲ ಒಂದು 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಟ್ರೂಸಿಕ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸೇಕೆ. 9ನೇ ತರಗತಿ SA2 ಎಕ್ಸಾಮ್ 2026 ಯಾರೆಲ್ಲ ಬರ್ತಾ ಇದ್ದೀರಾ? ಇನ್ನೇನು ನಾಳೆ ಮಾರ್ಚ್ 26ರಂದು ವಿಜ್ಞಾನ ವಿಷಯದ ಎಕ್ಸಾಮ್ ಇದೆ. ಆದ್ದರಿಂದ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಬೋರ್ಡರ್ ಬಿಟ್ಟಿರುವ ವಿಜ್ಞಾನ ವಿಷಯದ ಒಂದು ಮಾಡಲ್ ಕ್ವಶನ್ ಪೇಪರು ಉತ್ತರ ಸಹಿತ ನೋಡೋಣ. ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ವೇರು ಇಂಪಾರ್ಟೆಂಟು ನಿಮ್ಮ SA2 ಎಕ್ಸಾಮ್ಗೆ. ಯಾಕಂದರೆ ಇಲ್ಲಿ ಯಾವ ರೀತಿ ಪ್ಯಾಟರ್ನ್ ಕೊಟ್ಟಿದ್ದಾರೆ, ಇದೇ ಪ್ಯಾಟರ್ನಲ್ಲಿ ಒಂದು SA2 ಎಕ್ಸಾಮ್ನ ವಿಜ್ಞಾನ ವಿಷಯದ ಕ್ವಶನ್ ಪೇಪರ್ ಇರ್ತದೆ. ಅಷ್ಟೇ ಅಲ್ಲದೆ ತುಂಬ ಪ್ರಶ್ನೆಗಳು ಇಲ್ಲಿಂದ ರಿಪೀಟ್ ಆಗ್ಬೋದು. ಪ್ರತಿ ಕ್ವಶನ್ ಇಂಪಾರ್ಟೆಂಟು, ಕೊನೆವರೆಗೆ ನೋಡಿ. ಸಂಪೂರ್ಣ ಕ್ವಶನ್ ಪೇಪರು ನಿಮಗೆ ಉತ್ತರ ಸಹಿತ ಕೊಡ್ತೀನಿ. ಎಲ್ಲ ಕೂಡ ಇಂಪಾರ್ಟೆಂಟು, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಓದ್ಕೊಂಡು ಹೋಗಲೇಬೇಕು, ಸಂಪೂರ್ಣವಾಗಿ ಓದ್ಕೊಳ್ಳಿ. ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಒಂದು ಚಾನಲ್ ನೋಡ್ತಾ ಇದ್ದೀರಾ ಅಥವಾ ಚಾನಲ್ ಕಡೆ ಯಾರೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇದೇ ರೀತಿ ನಿಮಗೆ ನಿಮ್ಮೊಂದು 9th SA2 ಎಕ್ಸಾಮ್ ಮುಗಿಯುವವರೆಗೆ ಎಲ್ಲ ವಿಷಯಗಳ ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಇಂಪಾರ್ಟೆಂಟ್ ಕ್ವಶನ್ಗಳು, ಕ್ವಶನ್ ಪೇಪರ್ಗಳು ಎಲ್ಲವನ್ನ ಇದೇ ಒಂದು ಚಾನಲ್ ಹಾಕ್ತೀವಿ. ಅವೆಲ್ಲ ಬೇಕು ಅಂತನ್ನೋರು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತಪ್ಪದೆ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ನಮ್ಮ ಎಲ್ಲ ವಿಡಿಯೋನು ಸಿಗ್ತವೆ. ಮಾಡಿದ್ರಾ? ಜೊತೆಗೆ ವಿಡಿಯೋಗೊಂದು ಲೈಕ್ ಮಾಡಿಬಿಟ್ಟು ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ. ಯಾರೆಲ್ಲ ಸ್ನೇಹಿತರ 9th ಅವ್ರಿಗೂ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಮಾಡಿ, ಖಂಡಿತ ಶೇರ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಓಕೆ, ನೋಡ್ತಾ ಹೋಗೋಣ. 2026ನೇ ಸಾಲಿನ 9ನೇ ತರಗತಿ 2ನೇ ಸಂಘಾಂಗ ಮೂಲ್ಯಾಂಕನ ಮಾದರಿ ಪ್ರಶ್ನೆ ಪತ್ರಿಕೆ ವಿಷಯ ವಿಜ್ಞಾನ, ಸಮಯ 3 ಗಂಟೆ 15 ನಿಮಿಷಗಳು, ಗರಿಷ್ಠ ಅಂಕಗಳು 80. ನೋಡ್ತಾ ಹೋಗೋಣ. ಒಂದೇ ಮೇಲೆ ನಿಮಗೆ ಭೌತಶಾಸ್ತ್ರ ನಿಮಗೆ 3 ಭಾಗ ಮಾಡ್ತಾರೆ. ಭಾಗ ಎ, ಭಾಗ ಬಿ, ಭಾಗ ಸಿ ಅಂತ 3 ಭಾಗವನ್ನು ಮಾಡ್ತಾರೆ. ಭಾಗ ಎಲ್ಲಿ ಭೌತಶಾಸ್ತ್ರ ಇರ್ತದೆ. ನೋಡಿ, ಇಲ್ಲಿ ಎಲ್ಲ ಕೂಡ ಸೇಮ್ ಪ್ಯಾಟರ್ನು, ಮಲ್ಟಿಪಲ್ಲು 1 ಮಾರ್ಕ್ಸ್ ಎಲ್ಲ ಕೊಟ್ಟಿರ್ತವೆ. ನೋಡಿ, ಇಲ್ಲಿ ಏನು ಕೇಳಿದ್ದಾರೆ, 2 ಮಲ್ಟಿಪಲ್ ಕೊಟ್ಟಿದ್ದಾರೆ, 2 ಬಹುವಾಕ್ಯ ಪ್ರಶ್ನೆ ಕೊಟ್ಟಿದ್ದಾರೆ. ಒಂದನೇ ಕ್ವಶನ್ ನೋಡಿ, ಶ್ರವಣ ಯಂತ್ರವು ಕೆಲಸ ನಿರ್ವಹಿಸಲು ಸಹಾಯ ಮಾಡುವ ಸಾಧನ ಏನಾಗ್ಬೋದು? ಶ್ರವಣ ಯಂತ್ರವು ಕೆಲಸ ನಿರ್ವಹಿಸಲು ಮಾಡುವ ಸಾಧನ, ಸಹಾಯ ಮಾಡುವ ಸಾಧನ ಕೇಳಿದರೆ. ಆಪ್ಷನ್ ಎ ಸೌರಶಕ್ತಿ, ಆಪ್ಷನ್ ಬಿ ಶುಷ್ಕಕೋಶ, ಆಪ್ಷನ್ ಸಿ ವಿದ್ಯುತ್ ಶಕ್ತಿ, ಆಪ್ಷನ್ ಡಿ ಮೈಕ್ರೋಫೋನ್. ಏನಾಗ್ಬೋದು ಉತ್ತರ? ಸೊ ಭಾಗ ಎ ಭೌತಶಾಸ್ತ್ರ ಉತ್ತರ ಏನಾಗ್ಬೋದು ನೋಡಿ. ಸೊ ಒಂದೇದು ಆಪ್ಷನ್ ಬಿ ಶುಷ್ಕಕೋಶ ಸರಿಯಾದ ಉತ್ತರ, ಶುಷ್ಕಕೋಶ. ಇನ್ನು ಎರಡನೇ ಕ್ವಶನ್ನು. ನೆಕ್ಸ್ಟು ಎರಡನೇದು, ಒತ್ತಡದ SI ಏಕಮಾನ. ಒತ್ತಡದ SI ಏಕಮಾನ ನ್ಯೂಟನ್, ಜೂಲ್, ವ್ಯಾಟ್, ಪಾಸ್ಕಲ್. ಏನಾಗ್ಬೋದು ಉತ್ತರ? ಎರಡನೇ ಕ್ವಶನ್ಗೆ ಆನ್ಸರು. ಸೊ ಇದು ಆಪ್ಷನ್ ಡಿ ಪ್ಯಾಸ್ಕಲ್ ಆಗ್ತದೆ, ಪ್ಯಾಸ್ಕಲ್ ಸರಿಯಾದ ಉತ್ತರ. ಇನ್ನು ನೆಕ್ಸ್ಟು ಥರ್ಡನ್ನು, ಈ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ. ಇವೇನು 1 ಅಂಕದ ಪ್ರಶ್ನೆಗಳು 2 ಇರ್ತವೆ, ಟೋಟಲಾಗಿ 2 ಅಂಕ, ಪ್ರತಿ ಪ್ರಶ್ನೆಗೆ 1 ಅಂಕ, ಅಂದರೆ 1 ವಾಕ್ಯದ ಪ್ರಶ್ನೆಗಳು. ಮೂರೇ ನೋಡಿ, ಒಬ್ಬ ಮನುಷ್ಯನ ಒಂದು ಗುಡ್ಡದ ಬಳಿ ಚಪ್ಪಾಳೆ ಹೊಡೆದು ಅದರ ಪ್ರತಿಧ್ವನಿಯನ್ನು 5 ಸೆಕೆಂಡ್ಗಳ ನಂತರ ಕೇಳುತ್ತಾನೆ. ಶಬ್ದದ ಜವ 346 ಮೀಟರ್ ಫರ್ ಸೆಕೆಂಡ್. ಆದರೆ ಶಬ್ದವು ಚಲಿಸಿದ ದೂರ ಎಷ್ಟು? ಏನು ಕೇಳಿದರೆ ಶಬ್ದವು ಚಲಿಸಿದ ದೂರ. ನೋಡೋಣ ಆನ್ಸರನ್ನು. ಸೊ ಮೂರನೇ ಕ್ವಶನ್ಗೆ ಆನ್ಸರ್ ತೋರಿಸ್ತೀನಿ, ವೇಟ್ ಮಾಡಿ. ನೋಡಿ, ಸೊ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು? ಇಷ್ಟೇ ನೋಡಿ, ಚಲಿಸಿದ ದೂರ = VXT, ಅಂದರೆ 346 × 5 ಮಾಡಿದರೆ 1730 ಮೀಟರ್ ಬರ್ತದೆ. ಅರ್ಥ ಆಯ್ತಾ? ಇಷ್ಟೇ ನೋಡಿ, 346 × 5 ಮಾಡೋದು. ಕೇಳ್ತಾರೆ ಕ್ವಶನ್ ರಿಪೀಟ್ ಆಗ್ಬೋದು, ನೋಡ್ಕೊಳ್ಳಿ, ರಿಪೀಟ್ ಆಗ್ತದೆ. 4ನೇ ಕ್ವಶನ್ನು, ನೀವು ಬೈಸಿಕಲ್ ತುಳಿಯುವಾಗ ಸಂಭವಿಸುವ ವಿವಿಧ ರೀತಿಯ ಶಕ್ತಿಯ ಬದಲಾವಣೆಗಳನ್ನು ವಿವರಿಸಿ. ನೀವು ಬೈಸಿಕಲ್ ತುಳಿಯುವಾಗ ಸಂಭವಿಸುವ ವಿವಿಧ ರೀತಿಯ ಶಕ್ತಿಯ ಬದಲಾವಣೆಗಳು. 4ನೇ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಸೊ 4ನೇದು ಆನ್ಸರ್ ನೋಡಿ, ಬೈಸಿಕಲ್ ತುಳಿಯುವಾಗ ಸವಾರನ ಸ್ನಾಯು ಶಕ್ತಿಯು ಸವಾರನ ದೇಹದ ಉಷ್ಣ ಶಕ್ತಿ ಮತ್ತು ಬೈಸಿಕಲ್ನ ಚಲನ ಶಕ್ತಿಯಾಗಿ ಪರಿವರ್ತನೆ ಆಗುತ್ತದೆ. ಇನ್ನು ಪ್ರಶ್ನೆ 4, 5ನೇದು. ನೆಕ್ಸ್ಟು ಈ ಪ್ರಶ್ನೆಗೆ ಉತ್ತರಿಸಿ. ಇವೇನು 2 ಅಂಕದ ಪ್ರಶ್ನೆಗಳು, 3 ಅಥವಾ ಟೋಟಲಾಗಿ 6 ಅಂಕ, ಪ್ರತಿ ಪ್ರಶ್ನೆಗೆ 2 ಅಂಕ. 5ನೇದು, ಒಂದು ವಾಹನದ ವೇಗ ಮತ್ತು ಕಾಲವನ್ನು ಕೋಷ್ಟಕದಲ್ಲಿ ತೋರಿಸಲಾಗಿದೆ. ವೇಗ ಕಾಲ ಕೊಟ್ಟಿದ್ದಾರೆ 5, 10, 15, 20, 25, 30, 10, 20, 60 ಕೊಟ್ಟಿದ್ದಾರೆ. ಕೋಷ್ಟಕ್ಕೆ ಸಂಬಂಧಿಸಿದಂತೆ ಈ ಪ್ರಶ್ನೆಗಳು ಉತ್ತರಿಸಿ. 1ನೇ ಕ್ವಶನ್ನು, ವಾಹನದ ಚಲನೆಯು ಯಾವ ರೂಪದ ವೇಗೋತ್ಕರ್ಷವನ್ನು ಹೊಂದಿದೆ? ಇನ್ನು ಸೆಕೆಂಡ್ 1 ಕ್ವಶನ್ನು, ವಾಹನದ ವೇಗ ಕಾಲ ನಕ್ಷೆಯು ಯಾವ ಆಕಾರವನ್ನು ಹೊಂದಿರುತ್ತದೆ? ಅದು ಬೇಡನವರು 10 ಕ್ವಶನ್ ಕೊಟ್ಟಿರ್ತಾರೆ. ಅರ್ಥ ಆಯ್ತಾ? 10 ಕ್ವಶನ್ನು ಇನ್ನು ಕೂಡ ಬರಿಬೋದು ನೀವು. ಚಾಯ್ಸು ನಿಮ್ಗೆ ತುಂಬಾ ಸುಲಭ ಬರೀರಿ ಅದನ್ನ. ನೋಡಿ, 6 ಕಿಲೋಮೀಟರ್ ತ್ರಿಜ್ಯದ ವೃತ್ತೀಯ ಪಥದಲ್ಲಿ ಚಲಿಸುತ್ತಿರುವ ಕೃತಕ ಉಪಗ್ರಹವೊಂದು ಭೂಮಿಯ ಸುತ್ತ ಪರಿಭ್ರಮಣೆ ಮಾಡಲು 1 ದಿನ ತೆಗೆದುಕೊಳ್ಳುತ್ತದೆ. 1ನೇ ಕ್ವಶನ್ನು, ಉಪಗ್ರಹ ಜವವನ್ನು ಲೆಕ್ಕಿಸಿ. ಸೆಕೆಂಡ್ 1, ಜವದ SI ಏಕಮಾನ ಬರೆಯಿರಿ. ಯಾವುದು? 5ನೇ ಕ್ವಶನ್ಗೆ ಆನ್ಸರ್ ನೋಡೋಣ. 5ನೇ ಕ್ವಶನ್ಗೆ ಆನ್ಸರ್ ಕೊಡ್ತೀನಿ ನೋಡಿ. ಇದು 5ನೇ ಕ್ವಶನ್ ಆನ್ಸರು, ಏಕರೂಪ ವೇಗೋತ್ಕರ್ಷ ಚಲನೆ. 2ನೇ ಆನ್ಸರು ಸರಳ ರೇಖೆ. ಸೊ ಇವುಗಳ ಆನ್ಸರ್ ನೋಡ್ಕೊಳ್ಳಿ. ಆಪ್ಷನ್ ಅಂದರೆ 10 ಕ್ವಶನ್ ಆನ್ಸರ್ ಕೊಟ್ಟಿದ್ದೀನಿ. 5ನೇ ಕ್ವಶನ್ ನೋಡ್ಕೊಳ್ಳಿ. ಇನ್ನು 6ನೇ ಕ್ವಶನ್ನು,
6 kg ರಾಶಿ ಇರುವ ಒಂದು ಶಾಟ್ಪುಟ್ ಗುಂಡಿನ ಮೇಲೆ ಒಬ್ಬ ಆಟಗಾರ 2 ಸೆಕೆಂಡ್ಗಳ ಕಾಲ ಬಲ ಪ್ರಯೋಗಿಸಿದಾಗ ಅದರ ವೇಗವು 3 ಮೀಟರ್ ಫಾರ್ ಸೆಕೆಂಡ್ನಿಂದ 7 ಮೀಟರ್ ಫಾರ್ ಸೆಕೆಂಡ್ ವೃದ್ಧಿಸಲ್ಪಡುತ್ತದೆ. ಹಾಗಾದರೆ ಪ್ರಯೋಗಿಸಲ್ಪಟ್ಟ ಬಲದ ಮೌಲ್ಯ ಎಷ್ಟು? 6ನೇ ಕ್ವಶನ್ಗೆ ಉತ್ತರ ತೋರಿಸ್ತೀನಿ, ವೇಟ್ ಮಾಡಿ. ಸೂತ್ರ ನೋಡ್ಕೊಳ್ಳಿ ಎಷ್ಟಾಗ್ತದೆ. 12 ಏನಾಗ್ತದೆ ನೋಡಿ. ಅಬ್ಸರ್ವ್ ಮಾಡಿ ನೀವು ಸಾಲ್ವ್ ಮಾಡಿ, ಬರೀ ನೀವು ಲೆಕ್ಕ ನೋಡಿದ್ರೆ ಆಗೋದಿಲ್ಲ. ಒಂದು ರಫ್ಗೆ ತೊಗೊಳ್ಳಿ, ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಅದು ತಪ್ಪಾಗಲಿ ಸರಿಯಾಗಲಿ, ಸೆಕೆಂಡ್ ಇಯರ್ ಅದು ಒಟ್ಟಲ್ಲಿ ಟ್ರೈ ಮಾಡಿ. ಅದು ತಪ್ಪಾಗಲಿ ಸರಿಯಾಗಲಿ, ತಪ್ಪಾದರೆ ಮತ್ತೊಮ್ಮೆ ತಿದ್ಕೊಳ್ಳಿ, ನೀವು ನೋಡ್ಕೊಳ್ಳಿ ಉತ್ತರವನ್ನು ತಿದ್ದುಕೊಳ್ಳಿ. ಅರ್ಥ ಆಯ್ತಾ? ಟ್ರೈ ಮಾಡಿ. ಇನ್ನು 7ನೇ ಕ್ವಶನ್ನು, ಭೂಮಿಯ ಮೇಲಿನ ಗುರುತ್ವ ವೇಗೋತ್ಕರ್ಷವು ಸಮಭಾಜಕ ವೃತ್ತ ಹಾಗೂ ಧ್ರುವ ಪ್ರದೇಶಗಳಲ್ಲಿ ಬೇರೆ ಬೇರೆ ಇರುತ್ತದೆ, ವಿವರಿಸಿ. 7ನೇ ಕ್ವಶನಿಗೆ ಆನ್ಸರ್ ಕೊಡ್ತೀನಿ, ವೇಟ್ ಮಾಡಿ. ಆನ್ಸರ್ ನೋಡಿ. ಭೂಮಿಯ ಆಕಾರದ ವ್ಯತ್ಯಾಸದ ಕಾರಣದಿಂದ ಧ್ರುವ ಪ್ರದೇಶಗಳಲ್ಲಿ ಗುರುತ್ವ ವೇಗೋತ್ಕರ್ಷವು ಹೆಚ್ಚಿರುತ್ತದೆ ಹಾಗೂ ಸಮಭಾಜಕ ವೃತ್ತಗಳಲ್ಲಿ ಕಡಿಮೆ ಇರುತ್ತದೆ. ಇಷ್ಟು ಬರೋದು 2 ಮಾರ್ಕ್ಸ್ ನೋಡಿ. ನಂತರ 8ನೇ ಕ್ವಶನ್ನು, ಇಲ್ಲೇ ನಮಗೆ 2ನೇ ಮೇನು ಸ್ಟಾರ್ಟ್ ಆಗ್ತದೆ. ಸಾರಿ, ಎಷ್ಟನೇ ಮೇನು? 4ನೇ ಮೇನು. ಈ ಕೆಳಗಿನ ಪ್ರಶ್ನೆ ಉತ್ತರಿಸಿ. ಇವೇನು 3 ಅಂಕದ ಪ್ರಶ್ನೆಗಳು, 3 ಅಥವಾ ಟೋಟಲ್ 9 ಅಂಕ. ಪ್ರತಿ ಪ್ರಶ್ನೆಗೆ 3 ಅಂಕ ನೋಡಿ. 8ನೇದು, ಅನುರಣನೆಯನ್ನು ಕಡಿಮೆ ಮಾಡಲು ಕೆಲವು ಕ್ರಮಗಳನ್ನು ಸೂಚಿಸಿ. ಏನು ಮಾಡಿದಕ್ಕೆ ಏನು ಕೇಳಿದರೆ? ಅನುರಣನೆಯನ್ನು ಕಡಿಮೆ ಮಾಡಲು. 8ನೇ ಕ್ವಶನ್ ಆನ್ಸರ್ ನೋಡೋಣ, ನೋಡ್ಕೊಳ್ಳಿ. ಸಭಾಂಗಣ ಅಥವಾ ಪಡಸಾಲೆಯಲ್ಲಿ ಮೇಲ್ಛಾವಣಿ ಮತ್ತು ಗೋಡೆಗಳನ್ನು ಶಬ್ದ ಗ್ರಹಿಸುವ ಸಂಕುಚಿತ ದೃಗ್ನಾರು ಹಲಗೆ ಅಥವಾ ಒರಟಾದ ಪ್ಲಾಸ್ಟರ್ನಿಂದ ಮುಚ್ಚಿರುತ್ತಾರೆ. ಆಸನದ ವಸ್ತುಗಳನ್ನು ಆಯ್ಕೆ ಮಾಡುವಾಗ ಅವುಗಳ ಶಬ್ದ ಗ್ರಹಿಕ ಗುಣಗಳನ್ನು ಪರಿಗಣಿಸುತ್ತಾರೆ. ಇನ್ನು 9ನೇ ಕ್ವಶನ್ನು ನೋಡಿ. 2 ಕ್ವಶನ್ ಕೊಟ್ಟಿದ್ದಾರೆ. ವಿಶ್ವವ್ಯಾಪಿ ಗುರುತ ನಿಯಮವನ್ನು ವ್ಯಾಖ್ಯಾನಿಸಿ. ಮೋಸ್ಟ್ ಇಂಪಾರ್ಟೆಂಟು, ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ವಿಶ್ವವ್ಯಾಪಿ ಗುರುತ ನಿಯಮದ ವ್ಯಾಖ್ಯಾನಗಳು. ಇನ್ನು 2ನೇದು, 2 ಕಾಯಿಗಳ ನಡುವಿನ ಗುರುತ್ವ ಬಲದ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು? ಸೇಮ್ ಈ ಕ್ವಶನ್ ಬರ್ಬೋದು ನೋಡಿ, ರಿಪೀಟ್ ಆಗ್ಬೋದು ಇದು. ಆಯ್ತಾ? 2 ಕ್ವಶನ್ ಆನ್ಸರ್ ಕೊಡ್ತೀನಿ. 9ನೇದು ವೆಯ್ಟ್ ಮಾಡಿ. ಸಂಬಂಧಿತ ಆನ್ಸರ್ ನೋಡಿ. 2 ಕ್ವಶನ್ ಆನ್ಸರ್ ಇವೆ. ಯಾವುದೇ 2 ವಸ್ತುಗಳ ನಡುವಿನ ಆಕರ್ಷಣಾ ಬಲವು ಅವುಗಳ ರಾಶಿ ಗುಣಲಬ್ಧಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ನೇರ ಅನುಪಾತದಲ್ಲಿಯೂ ಅವುಗಳ ಅಂತರಕ್ಕೆ ಅಥವಾ ಅಂತರದ ವರ್ಗಕ್ಕೆ ವಿಲೋಮಾನುಪಾತದಲ್ಲಿರ್ತವೆ. ವಿಲೋಮಾನುಪಾತ. ನೆಕ್ಸ್ಟ್ 2ನೇದು, ಕಾಯಿಗಳ ದ್ರವ್ಯ ರಾಶಿ ಹಾಗೂ ಅವುಗಳ ನಡುವಿನ ಅಂತರ. ಇನ್ನು 10 ಕ್ವಶನ್ ಕೊಟ್ಟಿದ್ದಾರೆ, ಅದನ್ನು ಕೂಡ ನೋಡೋಣ. 9ನೇದು 10 ಕ್ವಶನ್ ನೋಡಿ. ಆರ್ಕಿಮಿಡೀಸ್ ತತ್ವವನ್ನು ವಿವರಿಸಿ. ಆರ್ಕಿಮಿಡೀಸ್ ತತ್ವ ಕೇಳಿದರೆ, ಸೊ ಆನ್ಸರ್ ನೋಡಿ. ಒಂದು ವಸ್ತುವನ್ನು ಸಂಪೂರ್ಣವಾಗಿ ಅಥವಾ ಭಾಗಶಃ ದ್ರವದಲ್ಲಿ ಮುಳುಗಿಸಿದಾಗ ಅದರಿಂದ ಪಲ್ಲಟಗೊಂಡ ದ್ರವದ ತೂಕದಷ್ಟೇ ಮೇಲ್ಮುಖ ಬಲವನ್ನು ಅದು ಅನುಭವಿಸುತ್ತದೆ. ಇದನ್ನು ಆರ್ಕಿಮಿಡೀಸ್ ತತ್ವ ಎನ್ನುವರು. ಅನ್ವಯಗಳನ್ನು ಕೊತ್ತಿದ್ದು, ಹಡಗು ಹಾಗೂ ಸಬ್ಮೇರಿನ್ಗಳ ತೇಲುವಿಕೆ, ಲ್ಯಾಕ್ಟೋಮೀಟರ್ ಹಾಗೂ ಹೈಡ್ರೋಮೀಟರ್ಗಳಲ್ಲಿ ಈ ತತ್ವವನ್ನು ಬಳಸುವರು. ಪ್ರಾಯೋಗಿಕ ಚಟುವಟಿಕೆಗಾಗಿ ಪಠ್ಯಪುಸ್ತಕದ ಚಟುವಟಿಕೆ ಯಾವುದು? 9.7 ಅನ್ನು ಗಮನಿಸಿ. ನಿಮ್ಮ ಬುಕ್ಕಲ್ಲಿ ವಿಜ್ಞಾನ ಪುಸ್ತಕದಲ್ಲಿ 9.7 ನೋಡ್ಕೊಳ್ಳಿ. ಚಟುವಟಿಕೆ 9.7. ಇನ್ನು 10ನೇ ಕ್ವಶನ್ನು ಡಿಫ್ರೆಂಟಾಗಿ ಕೇಳಿದ್ದಾರೆ ನೋಡಿ. ವಸ್ತುವಿನ ಸ್ಥಾನ ಅಥವಾ ಸ್ಥಿತಿ ಬದಲಾವಣೆಗೆ ಕಾರಣವಾಗುವ ಬಲವನ್ನು ಹೆಸರಿಸಿ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ನು. ಸೆಕೆಂಡನ್ನು 1N ಬಲವನ್ನು ವ್ಯಾಖ್ಯಾನಿಸಿ. 3ನೇದು, ರಾಕೆಟ್ ಕಾರ್ಯನಿರ್ವಹಿಸುವ ತತ್ವವನ್ನು ಹೆಸರಿಸಿ. 3 ಕ್ವಶನ್ಗೆ ಉತ್ತರ ನೋಡೋಣ. 10ನೇದು ನೋಡಿ. 1ನೇದು ಅಸಂತುಲಿತ ಬಲಗಳು, 2ನೇದು ವರ್ತಿಸುವ ಬಲದ ಪ್ರಮಾಣ, 3ನೇದು ನ್ಯೂಟನ್ ಚಲನೆಯ 3ನೇ ನಿಯಮ. ಆಮೇಲೆ 11ನೇ ಕ್ವಶನ್ನು ಸ್ವಲ್ಪ ಫಾಸ್ಟಿಗೆ ಹೇಳ್ತೀನಿ, ಯಾಕಂದರೆ ನಿಮ್ಮ ಎಕ್ಸಾಮ್ಗೆ ಸಮಯ ಕಡಿಮೆ ಇದೆ. ಅರ್ಥ ಆಯ್ತಾ? ನಾನು ಎಲ್ಲವನ್ನು ಕವರ್ ಮಾಡಬೇಕು, ಅದಕ್ಕೆ ನಾನು ಫಾಸ್ಟಿಗೆ ಹೇಳ್ತೀನಿ. ಸೊ ನೆಕ್ಸ್ಟು ಈ ಪ್ರಶ್ನೆ ಉತ್ತರಿಸಿ. ಇವೇನು 4 ಅಂಕ ಪ್ರಶ್ನೆಗಳು, 4 ಮಾರ್ಕ್ ಕ್ವಶನ್ಸು 2 ಇರ್ತವೆ. ಟೋಟಲಾಗಿ 8 ಅಂಕ. ಪ್ರತಿ ಪ್ರಶ್ನೆಗೆ 4 ಅಂಕ. ಓಕೆ, ಇಲ್ಲೂ ಕೂಡ 10 ಕ್ವಶನ್ ಇರ್ತವೆ, ನೋಡೋಣ. 11, ಜೀವ ಮತ್ತು ವೇಗಗಳಿರುವ ವ್ಯತ್ಯಾಸ ತಿಳಿಸಿ. ಮೋಸ್ಟ್ ಇಂಪಾರ್ಟೆಂಟು. ಏಕರೂಪ ಚಲನೆ ಮತ್ತು ಏಕರೂಪದ ಚಲನೆಗಳ ಉದಾಹರಣೆ ನೀಡಿ ಅಥವಾ ಕೊಡಿ. 11ನೇ ಕ್ವಶನ್ ಆನ್ಸರ್ ನೋಡೋಣ. ಸ್ವಲ್ಪ ಫಾಸ್ಟಾಗಿ ಹೇಳ್ತೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಜವ ಮತ್ತು ವೇಗ ವ್ಯತ್ಯಾಸ. ಏಕಮಾನ ಕಾಲದಲ್ಲಿ ಕಾಯ ಚಲಿಸಿದ ದೂರ, ಏಕಮಾನ ಕಾಲದಲ್ಲಿ ಕಾಯದ ಸ್ಥಾನ ಪಲ್ಲಟ, ದಿಕ್ಕನ್ನು ಹೊಂದಿಲ್ಲ, ದಿಕ್ಕನ್ನು ಹೊಂದಿದೆ, ಅದಿಶ ಸದಿಶ. ಇಷ್ಟೇ ನೋಡಿ. ಸೆಕೆಂಡನ್ನು ಏಕರೂಪ ಚಲನೆ, ಸ್ವತಂತ್ರವಾಗಿ ಏಕರೂಪ ವೇಗೋತ್ಕರ್ಷದಿಂದ ಬೀಳುವ ಕಾಯಗಳು. ಏಕರೂಪದ ಚಲನೆ, ಸಮಾನ ಕಾಲದಲ್ಲಿ ಬೇರೆ ಬೇರೆ ಜವದೊಂದಿಗೆ ಚಲಿಸುತ್ತಿರುವ ಕಾರು. ಇನ್ನು 12ನೇ ಕ್ವಶನ್ನು. ಒಂದು ಕಾಯದ ಮೇಲೆ ಯಾವುದೇ ಬಲ ವರ್ತಿಸದಿರುವಾಗ ಅಲ್ಲಿ ಸ್ಥಾನ ಪಲ್ಲಟವಿದೆ ನಿಮ್ಮ ಉತ್ತರವನ್ನು ಕಾರಣದೊಂದಿಗೆ ಸಮರ್ಥಿಸಿ. ಸೆಕೆಂಡನ್ನು ಕೆಲಸ ನಡೆದಿದೆ ಎಂದು ಹೇಳಲು ಸಾಧಿತವಾಗಬೇಕಾದ 2 ನಿಬಂಧನೆಗಳನ್ನು ತಿಳಿಸಿ.
ಮೂರನೇದು ಶಕ್ತಿಯನ್ನು ನಿರೂಪಿಸಿ. ನಾಲ್ಕನೇದು 1 kWh ಅನ್ನು ಜೂಲ್ನಲ್ಲಿ ವ್ಯಕ್ತಪಡಿಸಿ. ಅಥವಾ ಕ್ವಶನ್ ಕೊಟ್ಟಿದ್ದಾರೆ ನೋಡೋಣ. ಅದು ಕ್ವಶನ್ನು ಅಥವಾ 6 ಕ್ವಶನ್ನು. ಚಲನಶಕ್ತಿ ನಿರೂಪಿಸಿ. ಸ್ವತಂತ್ರವಾಗಿ ಬೀಳುತ್ತಿರುವ ಒಂದು ಕಾಯವು ಅಂತಿಮವಾಗಿ ನೆಲವನ್ನು ತಲುಪಿ ನಿಂತಿತು. ಅದರ ಚಲನಶಕ್ತಿ ಏನಾಗುತ್ತದೆ? ಮೂರನೇದು ಒಂದು ಕಾಯದ ಮೇಲೆ ಅದರ ಸ್ಥಾನಪಲ್ಲಟ ದಿಕ್ಕಿನಲ್ಲಿ ಬಲ ಪ್ರಯೋಗವಾದಾಗ ನಡೆದ ಕೆಲಸದ ಉಕ್ತಿಯೊಂದನ್ನು ಬರೆಯಿರಿ. ನೋಡಿ, ಸೊ 12ನೇ ಕ್ವಶನ್ ಆನ್ಸರ್ ಮಾಡೋಣ. 2 ಕ್ವಶನ್ಗೆ 12ನೇ ಕ್ವಶನ್ನು ನೋಡಿ. 2 ಕ್ವಶನ್ ಆನ್ಸರ್ ನೋಡ್ಕೊಳ್ಳಿ. ಒಂದನೇದು ಹೌದು, ಸ್ಥಾನಪಲ್ಲಟ ಸಾಧ್ಯವಿದೆ. ಏಕರೂಪ ಚಲನೆಯಲ್ಲಿ ಇರುವ ಕಾಯ ಏಕರೂಪ ಚಲನೆಯಲ್ಲಿ ಇರುವಾಗ ಕಾಯದ ಮೇಲೆ ವರ್ತಿಸುವ ಬಲ ಶೂನ್ಯವಾಗುತ್ತದೆ, ಆದರೆ ಕಾಯದ ಸ್ಥಾನಪಲ್ಲಟವಾಗುತ್ತದೆ. ಆದ್ದರಿಂದ ಒಂದು ಕಾಯದ ಮೇಲೆ ಯಾವುದೇ ಬಲ ವರ್ತಿಸದಿರುವಾಗ ಸ್ಥಾನಪಲ್ಲಟ ಸಾಧ್ಯವಿದೆ. ಸೆಕೆಂಡನ್ನು ಕಾಯವು ಸ್ಥಾನವನ್ನು ಬದಲಾಯಿಸಿರಬೇಕು. ಕಾಯದ ಮೇಲೆ ಬಲ ಪ್ರಯೋಗ ಆಗಿರಬೇಕು. ಮೂರನೇದು ಕೆಲಸ ಮಾಡಲು ಬೇಕಾಗುವ ಸಾಮರ್ಥ್ಯವನ್ನು ಶಕ್ತಿ ಅನ್ನೋರು. ನೋಡ್ಕೊಳ್ಳಿ. 2ನೇ ಕ್ವಶನ್ 6 ಕ್ವಶನ್ ಕೂಡ ಆನ್ಸರ್ ಇದೆ. ಆ ವಿಡಿಯೋನ ಪಾಸ್ ಮಾಡಿ, ಸ್ಟಾಪ್ ಮಾಡಿ ಉತ್ತರ ಸಹಿತ ನೋಡ್ಕೊಳ್ಳಿ. ಇನ್ನು 13ನೇ ಕ್ವಶನ್ನು ಭಾಗ ಬಿ ಬರ್ತದೆ, ನೋಡೋಣ ಅದನ್ನು ಕೂಡ. ನೆಕ್ಸ್ಟು ಇದಾಯಿತು, ಭಾಗ ಬಿ ಬಂತು, ರಸಾಯನಶಾಸ್ತ್ರ. ಇದು 2ನೇ ಭಾಗ ಬಿ. ಇದು ಇನ್ನೂ ಒಂದಿದೆ ಭಾಗ ಸಿ, ಜೀವಶಾಸ್ತ್ರ. ನೋಡೋಣ ಅದನ್ನು ಕೂಡ. ಇಲ್ಲಿ ಕೂಡ ನಿಮಗೆ ಸೇಮ್ ಪ್ಯಾಟರ್ನು, 1 ಮಾರ್ಕ್ಸು, ಮಲ್ಟಿಪಲ್ಲು, 2 ಮಾರ್ಕ್ಸು, 3 ಮಾರ್ಕ್ಸು, 4 ಮಾರ್ಕ್ಸು ಪ್ಯಾಟರ್ನ್ ಸೇಮ್ ಇರ್ತದೆ. ಆದರೆ ಸ್ವಲ್ಪ ಕ್ವಶನ್ನು ಹೆಚ್ಚು ಕಡಿಮೆ ಇರ್ತವೆ, ಅಂದರೆ ಮಲ್ಟಿಪಲ್ ಹೆಚ್ಚು ಕಡಿಮೆ ಇರ್ತವೆ. ಇಲ್ಲಿ 3 ಕೊಟ್ಟಿದ್ದಾರೆ ನೋಡಿ. 13 ಚತುರ್ ಪರಮಾಣುಯತೆ ಹೊಂದಿರುವ ಧಾತು. ಚತುರ್ ಪರಮಾಣುಯತೆ ಹೊಂದಿರುವ ಧಾತು ಯಾವುದಾಗ್ಬೋದು? ಆಕ್ಸಿಜನ್, ಹೀಲಿಯಂ, ಫಾಸ್ಫರಸ್, ನೈಟ್ರೋಜನ್. 13ನೇ ಕ್ವಶನ್ಗೆ ಆನ್ಸರು ಹೇಳ್ತೀನಿ, ವೇಟ್ ಮಾಡಿ. 13 ನೋಡಿ, ಆನ್ಸರ್ ಏನಾಗ್ಬೋದು? ಆಪ್ಷನ್ ಸಿ ಫಾಸ್ಫರಸ್. ಆಪ್ಷನ್ ಸಿ ಫಾಸ್ಫರಸ್ ಸರಿಯಾದ ಉತ್ತರ. ಇನ್ನು 14ನೇದು 15 X31 ಈ ಧಾತುವಿನಲ್ಲಿರುವ ಪ್ರೋಟಾನ್, ನ್ಯೂಟ್ರಾನ್ ಮತ್ತು ಎಲೆಕ್ಟ್ರಾನ್ಗಳ ಸಂಖ್ಯೆಯು ಕ್ರಮವಾಗಿ ಎಷ್ಟಾಗ್ಬೋದು ನೋಡಿ. 14ನೇದು ಆನ್ಸರು ಆಪ್ಷನ್ ಎ 15, 16 ಮತ್ತು 15 ಸರಿಯಾದ ಉತ್ತರ. ಇನ್ನು 15ನೇ ಕ್ವಶನ್ನು, ಶುಷ್ಕ ಮಂಜುಗಡ್ಡೆಯ ಮೇಲಿನ ಒತ್ತಡವನ್ನು 1 atm ಗೆ ಇಳಿಸಿದಾಗ ಅದು ಅನಿಲವಾಗಿ ಪರಿವರ್ತನೆಗೊಳ್ಳುತ್ತದೆ. ಈ ಪ್ರಕ್ರಿಯೆಯು ಏನಾಗಿರ್ತದೆ? ನಿಕ್ಷೇಪಣ, ಉತ್ಪನ್ನನ, ಘನೀಕರಣ, ಸಾಂದ್ರೀಕರಣ. 15ನೇ ಕ್ವಶನ್ಗೆ ಉತ್ತರ ನೋಡೋಣ. ನೋಡಿ, ಆಪ್ಷನ್ ಬಿ ಉತ್ಪನ್ನನ ಸರಿಯಾದ ಉತ್ತರ. ಇನ್ನು 16ನೇದು ಕೆಳಗಿನ ಪ್ರಶ್ನೆ ಉತ್ತರಿಸಿ. ಇವೇನು 1 ಅಂಕ ಪ್ರಶ್ನೆಗಳು, 3 ಅಥವಾ 3 ಅಂಕ. 16 ಲೋಹಗಳು ಎಂದರೇನು? ಲೋಹಗಳು ಎಂದರೇನು? 16ನೇದು ಲೋಹಗಳು ಎಂದರೆ ಕೇಳಿದರೆ ನೋಡಿ, ಕೆಲವು ಧಾತು ಲೋಹಗಳ ನಡುವೆ ಮಧ್ಯಂತರ ಗುಣಲಕ್ಷಣಗಳನ್ನು ಹೊಂದಿವೆ, ಇದನ್ನೇ ಲೋಹಗಳು ಅಂತ ಕರೀತಾರೆ. ಇನ್ನು 17ನೇ ಕ್ವಶನ್ನು, SO2 ಇದರ ಸಾಪೇಕ್ಷ ಅನುರಾಶಿಯನ್ನು ಲೆಕ್ಕಾಚಾರ ಮಾಡಿ. ಕೊಟ್ಟಿದ್ದಾರೆ S = 32, O = 16 ಕೊಟ್ಟಿದ್ದಾರೆ. 17ನೇ ಕ್ವಶನ್ನು ಆನ್ಸರ್ ನೋಡೋಣ, ಲೆಕ್ಕಾಚಾರ ಮಾಡೋಣ. ನೋಡಿ ಎಷ್ಟಾಗ್ತದೆ? ಇದು 64 U ಆಗ್ತದೆ. ಅರ್ಥ ಆಯ್ತಾ? 64 U. ಎಸ್ ಕೊಟ್ಟಿದ್ದಾರೆ, ಅರ್ಥ ಆಯ್ತಾ? ಎಸ್ ಎಷ್ಟು ಓ ಕೊಟ್ಟಿದ್ದಾರೆ. 32 ಆಯಿತು, 64 U ಆಗ್ತದೆ. ಇನ್ನು ನೆಕ್ಸ್ಟು 18ನೇ ಕ್ವಶನ್ನು, ಒಂದು ಸಂಯುಕ್ತದ ಅನುಸೂತ್ರ XY4 ಹಾಗಾದರೆ X ಮತ್ತು Yಗಳ ವೇಲೆನ್ಸಿ ಕಂಡುಹಿಡಿಯಿರಿ. ವೇಲೆನ್ಸಿ ಬರೆಯಿರಿ. ನೋಡೋಣ 18ನೇ ಕ್ವಶನ್ನು ಎಷ್ಟಾಗ್ತದೆ? X = 4, Y = 1 ಆಗ್ತದೆ. ಇನ್ನು 19 ಸೊ ನೋಡ್ಕೊಳ್ಳಿ. 19 ಕೆಳಗಿನ ಪ್ರಶ್ನೆ ಉತ್ತರಿಸಿ. ಇವೇನು 2 ಅಂಕದ ಪ್ರಶ್ನೆಗಳು, 3 ಅಥವಾ 6 ಅಂಕ, ಪ್ರತಿ ಪ್ರಶ್ನೆಗೆ 2 ಅಂಕ. 19 ಥಾಮ್ಸನ್ ಪರಮಾಣು ರಚನೆ ತೋರಿಸುವ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ. ಥಾಮ್ಸನ್ ಪರಮಾಣು ರಚನೆ ಕೇಳಿದರೆ 19 ಥಾಮ್ಸನ್ ಪರಮಾಣು ರಚನೆ ಇಲ್ಲಿದೆ ನೋಡಿ. 19 ಈ ರೀತಿ ಬರಬೇಕು. ನಿಮ್ಮ ಬುಕ್ಕಲ್ಲಿ ಕೂಡ ನೋಡ್ಕೊಳ್ಬೋದು, ನಿಮ್ಮ ವಿಜ್ಞಾನ ಪುಸ್ತಕದಲ್ಲಿ ನೋಡ್ಕೊಳ್ಳಿ, ನೀವು ಕ್ಲಿಯರಾಗಿ ಕಾಣಿಸ್ತದೆ, ನೋಡ್ಕೊಳ್ಳಿ. ಇನ್ನು 20ನೇ ಕ್ವಶನ್ನು, ಒಂದು ಲೋಟ ಬಿಸಿ ನೀರಿಗೆ ಬೆರೆಸಿದ ಒಂದು ಹನಿ ಆಹಾರದ ಬಣ್ಣವು ತಣ್ಣೀರಿನಲ್ಲಿಗಿಂತ ವೇಗ ಹರಡುತ್ತದೆ, ಕಾರಣ ಕೊಡಿ. 20ನೇ ಕ್ವಶನ್ಗೆ ಉತ್ತರ ನೋಡೋಣ. ನೋಡಿ, ಹೆಚ್ಚಿನ ಉಷ್ಣ ಶಕ್ತಿಯು ನೀರಿನ ಕಣಗಳ ಚಲನ ಶಕ್ತಿಯನ್ನು ಹೆಚ್ಚಿಸುತ್ತವೆ, ವಿಸರಣಾ ದರ ಹೆಚ್ಚುತ್ತದೆ. ಇನ್ನು 21ನೇ ಕ್ವಶನ್ನು, ಆಹಾರ ಜೀರ್ಣವಾಗುವುದು ಭೌತ ಮತ್ತು ರಾಸಾಯನಿಕ ಬದಲಾವಣೆ ಎರಡೂ ಆಗಿದೆ. ಈ ವಾಕ್ಯವನ್ನು ಸಮರ್ಥಿಸಿ. 21ನೇ ಕ್ವಶನ್ಗೆ ಉತ್ತರ ನೋಡೋಣ. ನೋಡಿ, ಆಹಾರವನ್ನು ಅಗಿದು ತುಂಡು ಮಾಡುವುದು ಭೌತ ಬದಲಾವಣೆ, ಕಿಣ್ವಗಳು ಆಹಾರ ಜೀರ್ಣಿಸುವುದು ರಾಸಾಯನಿಕ ಬದಲಾವಣೆ. ಇನ್ನು 22ನೇ ಕ್ವಶನ್ನು, ಕೆಳಗಿನ ಪ್ರಶ್ನೆ ಉತ್ತರಿಸಿ. ಇವೇನು 3 ಅಂಕದ ಪ್ರಶ್ನೆಗಳು, 3 ಅಥವಾ 9 ಅಂಕ, ಪ್ರತಿ ಪ್ರಶ್ನೆಗೆ 3 ಅಂಕ. 22 ಮಿಶ್ರಣ ಮತ್ತು ಸಂಯುಕ್ತಗಳ ನಡುವಿನ 3 ವ್ಯತ್ಯಾಸಗಳನ್ನು ಬರೆಯಿರಿ. ಅಥವಾ ಕ್ವಶನ್ನು, ಈ ಕೆಳಗಿನ
ಕಲಿಕೆಗಳಿಗೆ ಪ್ರಸರಣ ಹಂತ ಮತ್ತು ಪ್ರಸರಣ ಮಾಧ್ಯಮ ಮತ್ತು ಉದಾಹರಣೆಗಳನ್ನು ಬರೆಯಿರಿ. ಏರೋಸಾಲ್, ಜೆಲ್, ಸಾಲ್. 22ನೇ ಕ್ವಶನ್ಗೆ ಆನ್ಸರ್ ನೋಡೋಣ. ಮಿಶ್ರಗಳು ಮತ್ತು ಸಂಯುಕ್ತ ವ್ಯತ್ಯಾಸ ನೋಡ್ಕೊಳ್ಳಿ. ಅಥವಾ ಕ್ವಶನ್ನು ಎ ದ್ರವ, ಅನಿಲ, ಮಂಜು ಅಥವಾ ಮೋಡ ಅಥವಾ ಮಂಜು. ದ್ರವ, ಘನ, ಜೆಲ್ಲಿ ಅಥವಾ ಚೀಸ್ ಅಥವಾ ಬೆಣ್ಣೆ. ಘನ, ದ್ರವ, ಮೆಗ್ನೀಷಿಯಾದ ಹಾಲು. ಇನ್ನು 23ನೇ ಕ್ವಶನ್ನು ಚಿತ್ರ ಕೇಳಿದರೆ ಓಕೆ ಅಮೋನಿಯಂ ಕ್ಲೋರೈಡ್ ಉತ್ಪನ್ನದ ಚಿತ್ರ ಬರೆದು ಈ ಕೆಳಗಿನ ಭಾಗಗಳನ್ನು ಗುರುತಿಸಿ. ಘನೀಕರಣ ಹೊಂದಿದ ಅಮೋನಿಯಂ ಕ್ಲೋರೈಡ್ ಪಿಂಗಾಣಿ ಪಾತ್ರೆ. ಎರಡು ನೋಡೋಣ. ವೇರಿ ಇಂಪಾರ್ಟೆಂಟ್ ಚಿತ್ರ. 23ನೇ ಕ್ವಶನ್ನು ಆನ್ಸರ್. ಚಿತ್ರ ಈ ರೀತಿ ನೋಡ್ಕೊಳ್ಳಿ. ಬುಕ್ಕಲ್ಲಿ ನೋಡ್ಕೊಳ್ಳಿ. ವಿಜ್ಞಾನ ಪುಸ್ತಕದಲ್ಲಿ ಬುಕ್ಕಲ್ಲಿ ಕೊಟ್ಟಿದ್ದಾರೆ, ಅಲ್ಲಿ ನೋಡ್ಕೊಳ್ಳಿ ನೀವು, ಅಲ್ಲಿ ಕ್ಲಿಯರ್ ಅರ್ಥ ಆಗ್ತದೆ. ಇನ್ನು 24 ಅಯಾನ್ ಎಂದರೇನು? ಬಹುಪರಮಾಣುಯ ಧನ ಅಯಾನ್ ಮತ್ತು ಋಣ ಅಯಾನ್ಗೆ ಉದಾಹರಣೆ ಕೊಡಿ. ಅಥವಾ ಕ್ವಶನು ಇವುಗಳನ್ನು ಸೂತ್ರ ಬರೆಯಿರಿ. ಮೆಗ್ನೀಷಿಯಂ ಕ್ಲೋರೈಡ್, ಸೋಡಿಯಂ ಕಾರ್ಬೋನೇಟ್, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. 24ನೇ ಕ್ವಶನ್ ಆನ್ಸರ್ ನೋಡೋಣ. 24 ನೋಡಿ, ಎರಡು ಕ್ವಶನ್ಗೆ ಉತ್ತರ ಕೊಟ್ಟಿದ್ದೀನಿ. ಅಥವಾ ಕ್ವಶನ್ಗೆ ಆನ್ಸರ್ ಇದೆ ನೋಡ್ಕೊಳ್ಳಿ. ವಿಡಿಯೋನ ಪಾಸ್ ಮಾಡಿ ಸ್ಟಾಪ್ ಮಾಡಿ ನೋಡ್ಕೊಳ್ಳಿ. 24 ನೆಕ್ಸ್ಟು 25ನೇ ಕ್ವಶನ್ನು. ಇವೇನು 4 ಪ್ರಶ್ನೆ, ಒಂದು ಅರ್ಥ 4 ಅಂಕ, ಪ್ರತಿ ಪ್ರಶ್ನೆಗೆ 4 ಅಂಕ, ಒಂದೇ ಕ್ವಶನು 4 ಮಾರ್ಕ್ಸು. ಇಲ್ಲಿ ಅಥವಾ ಕ್ವಶನ್ ಕೊಟ್ಟಿರ್ತಾರೆ. ಅಥವಾ ಕ್ವಶನು ನಿಮಗೆ ತುಂಬ ಸುಲಭ ಬರೀರಿ. 25 ಕೊಟ್ಟಿರುವ ಧಾತುಗಳ ವೆಲೆನ್ಸಿ ಕಂಡುಹಿಡಿಯಿರಿ. ನೈಟ್ರೋಜನ್ ಕೊಟ್ಟಿದ್ದಾರೆ ಅವರು, Z=7, ನಿಯಾನ್ Z=10, ಮ್ಯಾಗ್ನೀಷಿಯಂ Z=12. ಒಂದು ಪರಮಾಣುವಿನ ಕೆ ಮತ್ತು ಎಲ್ ಕವಚಗಳು ತುಂಬಿದ್ದರೆ ಆ ಪರಮಾಣುವಿನಲ್ಲಿರುವ ಎಲೆಕ್ಟ್ರಾನ್ ಸಂಖ್ಯೆ ಎಷ್ಟು? ಅಥವಾ ಕ್ವಶನ್ನು ಪರಮಾಣುಗಳು ಆವೇಶಯುಕ್ತ ಕಣಗಳಿಂದಾಗಿವೆ ಎಂದು ತೀರ್ಮಾನಿಸಲು ನೀವು ಕೈಗೊಂಡ ಒಂದು ಸರಳ ಚಟುವಟಿಕೆ ತಿಳಿಸಿ. ಪರಮಾಣು ರಚನೆ ಮಾದರಿಯನ್ನು ಆವಿಷ್ಕರಿಸಲು ಶ್ರಮಿಸಿದ 4 ವಿಜ್ಞಾನಿಗಳ ಹೆಸರನ್ನು ತಿಳಿಸಿ. 25ನೇ ಕ್ವಶನ್ ಆನ್ಸರ್ ನೋಡೋಣ. 25 ನೋಡ್ಕೊಳ್ಳಿ. ಸೊ 2 ಕ್ವಶನ್ಗೆ ಆನ್ಸರ್ ಇವೆ. ವಿಡಿಯೋನ ಪಾಸ್ ಮಾಡಿ ಸ್ಟಾಪ್ ಮಾಡಿ ಉತ್ತರ ನೋಡ್ಕೊಳ್ಳಿ. ಸೊ 2 ಆನ್ಸರ್ ಇವೆ. ಆಮೇಲೆ ನಾವು ಭಾಗ ಸಿಗೆ ಹೋಗೋಣ. ಭಾಗ ಸಿ ಜೀವಶಾಸ್ತ್ರ. ಇಲ್ಲಿ ಕೂಡ ಸೇಮ್ ಪ್ಯಾಟರ್ನು, ಮಲ್ಟಿಪಲ್ 1 ಮಾರ್ಕ್ಸು, 2 ಮಾರ್ಕ್ಸು, 3 ಮಾರ್ಕ್ಸು, 4 ಮಾರ್ಕ್ಸು. 3 ಮಲ್ಟಿಪಲ್ ಇವೆ ನೋಡಿ. 26 ಜೀವಕೋಶ ಪೊರೆಯ ಮತ್ತೊಂದು ಹೆಸರು ಏನಾಗ್ತದೆ? 26ನೇ ಆನ್ಸರು. ಸರಿಯಾದ ಉತ್ತರ ಆಪ್ಷನ್ ಸಿ, ಅರಿವ್ಯಾಪ ಪೋರೆ. ಓಕೆ, ನೆಕ್ಸ್ಟ್ ಹೋಗೋಣ. ತನ್ನದೇ ಆದ DNA ಮತ್ತು ರೈಬೋಸೋಮ್ಗಳನ್ನು ಹೊಂದಿರುವ ಕಣದಂಗಗಳು ಏನಾಗ್ಬೋದು? 27ನೇದು ಇದು ಆಪ್ಷನ್ ಡಿ ಆಗ್ತದೆ, ಮೈಟೊಕಾಂಡ್ರಿಯಾ ಮತ್ತು ಪ್ಲಾಸ್ಟಿಡ್. 28 ಭಾರತದಲ್ಲಿ ಕಂಡುಬರುವ ಉತ್ತಮ ತಳಿಯ ಸ್ವದೇಶಿ ಹಸು ಏನಾಗ್ಬೋದು? ಇದು ಆಪ್ಷನ್ ಎ, ಬಾಸ್ ಇಂಡಿಕೆ ಸರಿಯಾದ ಉತ್ತರ. ಅದಾದಮೇಲೆ ಕೆಳಗಿನ ಪ್ರಶ್ನೆ ಉತ್ತರಿಸಿ. ಇವೇನು 1 ಅಂಕ ಪ್ರಶ್ನೆಗಳು, 3 ಅಥವಾ 3 ಅಂಕ, ಪ್ರತಿ ಪ್ರಶ್ನೆಗೆ 1 ಅಂಕ. 29 ಜೀವಕೋಶದಲ್ಲಿನ ಲೈಸೋಮ್ನ ಒಂದು ಕಾರ್ಯವನ್ನು ಬರೆಯಿರಿ. ಮೊದಲು ಕ್ವಶನ್ ನೋಡ್ಕೊಳ್ಳಿ, ನಾನು ನಿಮಗೆ ಆನ್ಸರ್ ಕೊಡ್ತೇನೆ. 30 ಮೊಟ್ಟೆಗಾಗಿ ಮತ್ತು ಮಾಂಸಕ್ಕಾಗಿ ಬಳಸುವ ಕೋಳಿಯ ತಳಿಗಳನ್ನು ತಿಳಿಸಿ. 31 ಎಪಿಸ್ ಸೇರಿನ ಇಂಡಿಕಾದ ಪ್ರಾಮುಖ್ಯತೆ ಏನು? 29, 30, 31 3 ಕ್ವಶನ್ ಆನ್ಸರ್ ನೋಡೋಣ. ನೋಡಿ 29, 30, 31 3 ಕ್ವಶನ್ ಆನ್ಸರ್ ಇವೆ. ವಿಡಿಯೋನ ಪಾಸ್ ಮಾಡಿಬಿಟ್ಟು ನೋಡ್ಕೊಳ್ಳಿ, ಸ್ಟಾಪ್ ಮಾಡಿ ವಿಡಿಯೋನ ಉತ್ತರ ನೋಡ್ಕೊಳ್ಳಿ. ನೆಕ್ಸ್ಟು ಹೋಗೋಣ. ಆಮೇಲೆ ಈ ಕೆಳಗಿನ ಪ್ರಶ್ನೆ ಉತ್ತರಿಸಿ. ಇವೇನು 2 ಅಂಕದ ಪ್ರಶ್ನೆಗಳು, 2 ಅಥವಾ 4 ಅಂಕ, ಪ್ರತಿ ಪ್ರಶ್ನೆಗೆ 2 ಅಂಕ. 32 ಸ್ಕಿರೆಮ್ ಕೈಮ್ ಅಂಗಾಂಶದ ಕೋಶಗಳ ಭಿತ್ತಿಯ ಬಂಧತೆ ಹಾಗೂ ಮರುಭೂಮಿ ಸಸ್ಯಗಳ ಎಪಿಡರ್ಮಿಸ್ ಭಿತ್ತಿಯ ಬಂಧತೆಗೆ ಕಾರಣವಾಗ ರಾಸಾಯನಿಕ ವಸ್ತುಗಳು ಯಾವುವು? ಅಥವಾ ಕ್ವಶನ್ನು ವಿದ್ಯಾರ್ಥಿಯೊಬ್ಬನು ಕದಿರಿನಾಕಾರದ ಗಳೆಗಳಿಲ್ಲದ ಮತ್ತು ಕೊಳವೆ ಆಕಾರದ ಅಡ್ಡ ಗೆರೆಗಳುಳ್ಳ ಕೋಶಗಳನ್ನು ಸೂಕ್ಷ್ಮದರ್ಶಕದಲ್ಲಿ ವೀಕ್ಷಿಸಿದಾಗ ಅವುಗಳನ್ನು ಹೇಗೆ ವಿಂಗಡಿಸಬಹುದು? ಇನ್ನು 33 ಆಧುನಿಕ ಧಾನ್ಯ ಸಂಗ್ರಹ ತೋಟಗಳಲ್ಲಿ ಸಿಲ್ಲೋಸ್ ಕೀಟ ಹತೋಟಿಗೆ ಕೈಗೊಂಡಿರುವ ಕ್ರಮಗಳೇನು? ಅಥವಾ ರೈತನೊಬ್ಬನು ತನ್ನ ಕೃಷಿಯಲ್ಲಿ ರಸಗೊಬ್ಬರಗಳನ್ನು ಬಳಸಲು ಯೋಜನೆ ಮಾಡಿದ್ದಾನೆ, ಅವನಿಗೆ ರಸಗೊಬ್ಬರಗಳಿಂದಾಗುವ ಅನುಕೂಲಗಳನ್ನು ತಿಳಿಸಿ. ಅನಾನುಕೂಲಗಳು ಕೇಳಿದ್ದಾರೆ, ಅರ್ಥ ಆಯ್ತಾ? ಅಥವಾ ನಿಮಗೆ ರಸಗೊಬ್ಬರ ಬಗ್ಗೆ ಏನೆಲ್ಲ ಡಿಸ್ಅಡ್ವಾಂಟೇಜ್ ಕೇಳ್ತಾರೆ, ಅನಾನುಕೂಲ ಕೇಳ್ಬೋದು, ಕೆಲಸ ಅನುಕೂಲ ಕೇಳ್ಬೋದು, ಅರ್ಥ ಆಯ್ತಾ? ಹೆಚ್ಚಾಗಿ ಅನಾನುಕೂಲವೇ ಅನಾನುಕೂಲ ಕೇಳ್ತಾರೆ ನಿಮಗೆ. ಡಿಸ್ಅಡ್ವಾಂಟೇಜ್ ನೋಡೋಣ. 32, 33 ಆನ್ಸರ್ ನೋಡೋಣ. ನೋಡ್ಕೋಬೋದು 32, 33 2 ಕ್ವಶನ್ಗೆ ಆನ್ಸರ್ ಇವೆ. ವಿಡಿಯೋನ ಪಾಸ್ ಮಾಡಿಬಿಟ್ಟು ನೀವು ಉತ್ತರ ನೋಡ್ಕೋಬೋದು.
ನೆಕ್ಸ್ಟ್ ಹೋಗೋಣ 34. ಇವೇನು 3 ಅಂಕದ ಪ್ರಶ್ನೆಗಳು 3 ಇರ್ತವೆ. ಟೋಟಲಾಗಿ 9 ಅಂಕ. ಪ್ರತಿ ಪ್ರಶ್ನೆಗೆ 3 ಅಂಕ. 34 ಜೀವಕೋಶದಲ್ಲಿನ ಜೀರ್ಣಕ್ರಿಯೆ ಮತ್ತು ಮರುಬಳಕೆ ಲೈಸೋಸೋಮ್ಗಳ ಪಾತ್ರವನ್ನು ವಿವರಿಸಿ. 35 ನರಕೋಶ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ. 36 ಬೆಳೆ ಸುಧಾರಣೆಗೆ ಸಂಬಂಧಿಸಿದಂತೆ ಬೆಳೆಗೆ ಸಂಬಂಧಿಸಿದ ಅಪೇಕ್ಷಣೀಯ ಗುಣಲಕ್ಷಣಗಳು ಯಾವುವು? ಅಥವಾ ಕ್ವಶನು ಸಾವಯವ ಕೃಷಿ ಎಂದರೇನು? ಸಾವಯವ ಕೃಷಿ ಪದ್ಧತಿಯ ಉಪಯೋಗಗಳನ್ನು ತಿಳಿಸಿ. 34, 35, 36 ಈ 3 ಪ್ರಶ್ನೆಗೆ ಉತ್ತರನ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ. ಸೊ 34 ಉತ್ತರ ಇದೆ ನೋಡ್ಕೊಳ್ಳಿ. 35 ಚಿತ್ರ ನೋಡಿದೆ. ಸೊ 36 ಕೂಡ ಆನ್ಸರ್ ಇದೆ. ವಿಡಿಯೋನ ಪಾಸ್ ಮಾಡಿ ನೋಡ್ಕೊಳ್ಳಿ. ಚಿತ್ರ ವೆರಿ ಇಂಪಾರ್ಟೆಂಟ್ ನೋಡಿ. ಇದು ಕೇಳ್ತಾರೆ ಚಿತ್ರ, ಇದು ರಿಪೀಟ್ ಆಗ್ಬೋದು. ಆಮೇಲೆ 37 ಕೇಳಿದರೆ ನೋಡೋಣ, ಅದನ್ನು ತಿಳ್ಕೊಳ್ಳೋಣ. ಸೊ 4 ಮಾರ್ಕ್ಸ್ ಒಂದು ಕ್ವಶನ್, 4 ಮಾರ್ಕ್ಸು. ಪ್ರಾಣಿ ಜೀವಕೋಶ ಚಿತ್ರ ರಚಿಸಿ. ಈ ಕೆಳಗಿನ ಭಾಗವನ್ನು ಗುರುತಿಸಿ. ಯಾವುದು? ಸೆಂಟ್ರಿಯೋಲ್ ಮೈಟೋಕಾಂಡ್ರಿಯಾ. ಪ್ರಾಣಿ ಜೀವಕೋಶ ಚಿತ್ರ. ತುಂಬಾ ಈಸಿ ಚಿತ್ರ, ತುಂಬಾ ಈಸಿ, ಮೋಸ್ಟ್ ಇಂಪಾರ್ಟೆಂಟು. ಟಫ್ ಆಗ್ಬೋದು ನಿಮಗೆ. ಸಾಲ್ವ್ ಮಾಡಿ, ಬುಕ್ಕಲ್ಲಿ ಟ್ರೈ ಮಾಡಿ. ನೀವು ಈಗ ಕಲ್ತಿರ್ತೀರ, ಮೀಟರ್ ಮೇಲೆ ಕಲ್ತಿರ್ತೀರ, ಎಕ್ಸಾಮಲ್ಲಿ ಕಲ್ತಿರ್ತೀರ. ಅರ್ಥ ಆಯ್ತಾ? ನೋಡ್ಕೊಳ್ಳಿ. ಇದು ಕೂಡ ಇಂಪಾರ್ಟೆಂಟು, ಕೇಳ್ಬೋದು. ಸೊ ಬುಕ್ಕಲ್ಲಿ ನೋಡ್ಕೊಳ್ಳಿ. ಕ್ಲಿಯರ್ ಕಾಣೋದಿಲ್ಲ ನಿಮಗೆ, ಕಾಣೋದಿಲ್ಲ, ಬುಕ್ಕಲ್ಲಿ ನೋಡ್ಕೊಳ್ಳಿ. ಇನ್ನು 38 ಲಾಸ್ಟ್ ಕ್ವಶನ್ನು, 5 ಮಾರ್ಕ್ಸಿಗೆ. ಇಲ್ಲಿ ಕೂಡ 10 ಕ್ವಶನ್ ಇರ್ತದೆ. 38 ಇವುಗಳನ್ನು ಹೆಸರಿಸಿ. ನಮ್ಮ ಬಾಯಿಯ ಒಳಗೋಡೆಯನ್ನು ಆವರಿಸುವ ಅಂಗಾಂಶ, ಸ್ನಾಯುಗಳನ್ನು ಮೂಳೆಗಳಿಗೆ ಬಂಧಿಸುವ ಅಂಗಾಂಶ, ದ್ರವ ಮಾತೃಕೆ ಹೊಂದಿರುವ ಸಂಯೋಜಕ ಅಂಗಾಂಶ, ಎಲ್ಲ ಅಂಗಾಂಶಗಳು ಮಿದುಳಿನಲ್ಲಿ ಕಂಡುಬರುವ ಅಂಗಾಂಶ, ಜೀವಕೋಶದ ಶಕ್ತಿ ಕೇಂದ್ರ. 38 ಮತ್ತು 10 ಕ್ವಶನ್ನು. ಪಠ್ಯ ಸಹಿತ, ಪಠ್ಯ ರಹಿತ ಮತ್ತು ಹೃದಯ ಸ್ನಾಯುಗಳ ನಡುವಿನ ವ್ಯತ್ಯಾಸವನ್ನು, ಅವುಗಳ ರಚನೆ ಮತ್ತು ಸ್ಥಾನಗಳನ್ನು ಆಧರಿಸಿ ಬರೆಯಿರಿ. ಬಿ. ರಕ್ತವು ಜೀವಿಯಲ್ಲಿ ಅವಶ್ಯಕ ಸಂಯೋಜಕ ಅಂಗಾಂಶವಾಗಿದೆ ಎಂದು ಸಮರ್ಥಿಸಿ. ಎಷ್ಟು? 38. 2 ಕ್ವಶನ್ ಆನ್ಸರ್ ನೋಡೋಣ. ಲಾಸ್ಟ್ ಕ್ವಶನ್ 38 ನೋಡಿ. 2 ಕ್ವಶನ್ ಆನ್ಸರ್ ನಮಗೆ ತುಂಬಾ ಸುಲಭ, ಅದು ನೋಡ್ಕೊಳ್ಳಿ. ಚಪ್ಪಟಿ ಅನುಲೇಪಕ ಅಂಗಾಂಶ, ಸ್ನಾಯು ರಜ್ಜು, ರಕ್ತ ನರಕೋಶ. ಇಷ್ಟು ಬರೆದ್ರೆ ನಮಗೆ 4 ಮಾರ್ಕ್ಸ್ ನೋಡಿ. ಸಾರಿ, 5 ಮಾರ್ಕ್ಸು. ಅರ್ಥ ಆಯ್ತಾ? ಅದರಿಂದ ಚೆನ್ನಾಗಿ ಓದ್ಕೊಳ್ಳಿ. ರಿಪೀಟ್ ಆಗ್ತಾವೆ ಕ್ವಶನ್ಗಳು. ಒಂದು ಸಲ ಎಲ್ಲ 2 ಸಲ ಓದ್ಕೊಳ್ಳಿ. ಮತ್ತು ಆಲ್ಮೋಸ್ಟ್ ಟ್ರೈ ಮಾಡ್ತೀನಿ ನಿಮಗೆ ವಿಜ್ಞಾನ ವಿಷಯದಲ್ಲಿ ಇನ್ನೂ ಕೂಡ ಇಂಪಾರ್ಟೆಂಟ್ ಕ್ವಶನ್ ಹಾಕ್ತೀನಿ, ಅವನು ಓದ್ಕೊಳ್ಳಿ. ಫ್ರೆಂಡ್ಸ್ ಶೇರ್ ಮಾಡಿ. ಸೊ ಏನೇ ಸಮಸ್ಯೆ ಇರಲಿ, ಡೌಟಲ್ಲಿ ಕಮೆಂಟ್ ಹಾಕಿ. ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.